ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಸಂಪೂರ್ಣ ಸಾರ್ವಭೌಮತ್ವ ಇದೆಯಲ್ಲ, ಅದನ್ನು ಪಡೆದುಕೊಳ್ಳಬೇಕು. ಸತ್ಯವೇದ ಎಲ್ಲ ಕಾರ್ಯಗಳಲ್ಲಿ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ಜನರಿಗಾಗಿ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಎಂಬುದಾಗಿ ನಮಗೆ ಕಲಿಸ್ತದೆ. ಕೃತಜ್ಞತೆ, ಜನರಿಗೆ ಕೃತಜ್ಞತೆ ಸಲ್ಲಿಸುವುದು, ಕಾರ್ಯಗಳಿಗೆ ಕೃತಜ್ಞತೆ ಸಲ್ಲಿಸುವುದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕರ್ತನಿಗೆ ಸ್ತೋತ್ರ ಗೀತೆಯನ್ನು ಆಡುವಂಥದ್ದು. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 20 ನಾವು ನೋಡುವುದಾದರೆ, ಅಲ್ಲಿ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ. ಯಾವಾಗಲೂ ನಿಮಗೆ ಸಮಯ ಸಿಕ್ಕಿದಾಗ ಆ ಸಂದರ್ಭಗಳಲ್ಲಿ, ಸಂತೋಷದ ಸಂದರ್ಭಗಳಲ್ಲಿ, ಸಂಕಟದ ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಕಾರ್ಯಗಳಿಗೋಸ್ಕರ ಕರ್ತನು ನಮಗೆ ಕೊಟ್ಟಂಥ ಕಾರ್ಯಗಳು, ನಮಗೆ ಕೊಟ್ಟಂಥ ಕೆಲಸಗಳು, ನಮಗೆ ಕೊಟ್ಟಂಥ ಸಮಯ, ನಮಗೆ ಕೊಟ್ಟಂಥ ಅವಕಾಶ, ನಮಗೆ ಕೊಟ್ಟಂಥ ಸಮಸ್ತವು, ನಮ್ಮನ್ನು ನಡೆಸಿದಂಥ ರೀತಿ, ನಮ್ಮನ್ನು ಬೆಳೆಸಿದಂಥ ರೀತಿ, ಎಲ್ಲ ಸಂದರ್ಭದಲ್ಲಿ ನೀವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿ. ಸ್ತೋತ್ರ ಮಾಡಿ. ಸ್ತೋತ್ರಕ್ಕೆ ಬಹಳ ದೊಡ್ಡ ಶಕ್ತಿಯುಂಟು. ಸ್ತೋತ್ರ ಗೀತೆಗಳಿಗೆ ಸೆರೆಮನೆಯ ಬಾಗಿಲುಗಳು ಧ್ವನಿ ಮಾಡಿದ್ದುಂಟು. ಸ್ತೋತ್ರ ಗೀತೆಗಳಿಗೆ ಅನೇಕ ಅದ್ಭುತಗಳು, ಸ್ತೋತ್ರ ಮಾಡುವಾಗಲೇ ಅನೇಕ ವ್ಯಾಧಿಗಳು ಗುಣವಾಗಿದ್ದುಂಟು. ಯಾಕೆಂದರೆ ಆ ಸ್ತೋತ್ರ ಪದಕ್ಕೆ ಅಷ್ಟೊಂದು ಶಕ್ತಿ. 1 ಥೆಸಲೋನಿಕ 5ನೇ ಅಧ್ಯಾಯ 18ರಲ್ಲಿ ನಾವು ನೋಡ್ತೇವೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ಎಲ್ಲದರಲ್ಲಿಯೂ ನೀವು ಈಗ ಯಾವ ಸ್ಥಿತಿಯಲ್ಲಿದ್ದೀರಿ, ಆ ಸ್ಥಿತಿ ಎಲ್ಲದರಲ್ಲಿಯೂ ನೀವು ಕೃತಜ್ಞತಾ ಸ್ತುತಿ ಮಾಡಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನಪ್ಪ ಅಂತಂದರೆ ಅದೇ. ನಾವು ಇವೆಲ್ಲವನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕಾದ್ರೆ, ನಾವು ದೇವರ ಸಂಪೂರ್ಣ ಸಾರ್ವಭೌಮತ್ವವನ್ನು, ಅಂದರೆ ಪರಮ ಸಾಮರ್ಥ್ಯವನ್ನು ಅರಿತುಕೊಳ್ಳಬೇಕಾದರೆ ನಾವು ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ದೇವರಲ್ಲಿ ಯೇಸುವಿನ ಬಗ್ಗೆ ಎಷ್ಟು ಕಾಳಜಿ ಇತ್ತೋ ಅಷ್ಟೇ ಕಾಳಜಿ ನಮ್ಮ ಬಗ್ಗೆಯೂ ಇದೆ. ದೇವರ ಕೃಪೆ, ಯೇಸು ಒದಗಿಸಿದಂಥ ಸಹಾಯ, ಪವಿತ್ರಾತ್ಮನು ಸಾಮರ್ಥ್ಯವು, ಆತನಿಗೆ ಪಾಪದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಕೊಟ್ಟಂಥ ಒಂದು ಬಲ ನಮಗೂ ಸಹ ದೇವರು ಅನುಗ್ರಹಿಸುತ್ತಾರೆ. ಯೂದ ಯೇಸುವಿನ ವಿರುದ್ಧ ದ್ರೋಹ ಮಾಡಿದ. ಪೇತ್ರ ಯೇಸುವನ್ನು ಅಲ್ಲಗೆಳೆದ. ಯೇಸುವಿನ ಶಿಷ್ಯರು ಕರ್ತನನ್ನು ಬಿಟ್ಟು ಓಡಿ ಹೋದರು. ಇಡೀ ಜನಸಮೂಹ ಕರ್ತನ ವಿರೋಧವಾಗಿತ್ತು. ಕರ್ತನನ್ನು ವಿರೋಧಿಸಿದರು. ಜಗತ್ತಿಗೆ ಗೊತ್ತು ಆ ಸಂದರ್ಭದಲ್ಲಿ ಆತನು, ಅಂದರೆ ಕರ್ತನು ಅನ್ಯಾಯವಾಗಿ ನ್ಯಾಯ ತೀರ್ಪಿಗೆ ಒಳಪಟ್ಟನು. ಆತನ ಮೇಲೆ ಸುಳ್ಳು ದೂಷಣೆ ಹೊರಿಸಲ್ಪಟ್ಟರು. ಈ ರೀತಿಯಾಗಿ ಆತನು ಶಿಲುಬೆಯ ಮರಣಕ್ಕೆ ನಡೆಸಲ್ಪಟ್ಟನು. ಇಷ್ಟೆಲ್ಲ ನಡೆದರೂ ಆತನು ಕಲ್ವರಿಯ ಹಾದಿಯಲ್ಲಿ ಜನಸಮೂಹವನ್ನು ಉದ್ದೇಶಿಸಿ ಒಂದು ಮಾತು ಹೇಳ್ತಾರೆ. ಲೂಕಾ ಪತ್ರಿಕೆ 23:28ರಲ್ಲಿ, ನೀವು ನನಗೋಸ್ಕರ ಅಳಬೇಡಿರಿ, ನೀವು ನನಗೋಸ್ಕರ ಅಳಬೇಡಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ಹಾಸಿಗೆಗಳಲ್ಲಿದ್ದಾರೋ ಆ ಮಕ್ಕಳಿಗಾಗಿ ಬೇಡ್ತೇನಪ್ಪ. ಅಪ್ಪ ಸಹಾಯ ಮಾಡು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರೇ, ಆ
ಆ ವ್ಯಾಧಿಗಳಿಂದ ಬಿಡಿಸು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.